ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನಿವತ್ತು ನಿಮಗೆ ಏನು ಹೇಳ್ಕೊಡಕ್ಕೆ ಬಂದಿದ್ದೀನಿ ಅಂತಂದರೆ, ನನಗೆ MS ವರ್ಡ್ ಅಂದರೆ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟನ್ನು ಯಾವ ಥರ ಕ್ರಿಯೇಟ್ ಮಾಡಬೇಕು, ಯಾವ ಥರ ಕಲಿಬೇಕು, ಅದರೊಳಗಡೆ ಆಫೀಸ್ ಬಟನ್ ಬಗ್ಗೆ ನಾನು ಇವತ್ತು ಕಲಿಯೋಣ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತಿದ್ದೀವಿ ನಾವು, ಮೈಕ್ರೋಸಾಫ್ಟ್ ವರ್ಡನ್ನು ಯಾವ ಥರ ಯೂಸ್ ಮಾಡಬೇಕು. ವಿಂಡೋ R ಪ್ರೆಸ್ ಮಾಡಿದ್ರೆ ನಿಮಗೆ ರನ್ ಆಪ್ಷನ್ ಬರುತ್ತೆ. ಇದರೊಳಗಡೆ ಏನಿದೆ, ವಿನ್ ವರ್ಡ್ ಅಂತ ಟೈಪ್ ಮಾಡಬೇಕು. ವಿನ್ ವರ್ಡ್ ಅಂತ ಟೈಪ್ ಮಾಡಿದಾಗ ಓಕೆ ಪ್ರೆಸ್ ಮಾಡಿ ನಮಗೆ ಇಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಅನ್ನೋದು ಓಪನ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಮೇಲ್ಗಡೆ ಏನಿದೆ, ಡಾಕ್ಯುಮೆಂಟ್ ಇದೆ, ಡಾಕ್ಯುಮೆಂಟ್ ಮೈಕ್ರೋಸಾಫ್ಟ್ ವರ್ಡ್ ಇದೆ. ನಾವು ಇದಕ್ಕೆ ಟೈಟಲ್ ಬಾರ್ ಅಂತ ಕರಿತೀವಿ. ಓಕೆನಾ, ಟೈಟಲ್ ಬಾರ್. ಇಲ್ಲಿ ಇದರೊಳಗಡೆ ಕ್ಲೋಸು, ಮ್ಯಾಕ್ಸಿಮೈಸ್ ಮತ್ತು ಮಿನಿಮೈಸ್. ಕ್ಲೋಸ್ ಮೀನ್ಸ್ ಕಂಪ್ಲೀಟ್ ಕ್ಲೋಸ್ ಆಗುತ್ತೆ ಡಾಕ್ಯುಮೆಂಟ್. ರಿಸ್ಟೋರ್ ಡೌನ್ ಅಂತಂದರೆ ಜಸ್ಟ್ ನಾವು ಒಂದು ಸ್ಮಾಲ್ ವಿಂಡೋ ಒಳಗೆ ಯೂಸ್ ಮಾಡ್ಬೋದು. ಮತ್ತು ವಾಪಸ್ ಮ್ಯಾಕ್ಸಿಮಮ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಂಡೋ ಎಷ್ಟಿದೆ ಅಷ್ಟನ್ನು ಫಿಟ್ ಆಗುತ್ತೆ. ಸೊ ನೆಕ್ಸ್ಟ್ ಮಿನಿಮೈಸ್ ಅಂತಂದರೆ ಇಲ್ಲಿ ಕೆಳಗಡೆ ವಾಪಸ್ ನಿಮಗೆ ಸಿಗುತ್ತೆ. ಓಕೆನಾ. ಸೊ ಇದರೊಳಗಡೆ ಏನಿದೆ ನಮಗೆ ವಾಪಸ್ ನೆಕ್ಸ್ಟ್ ಇಲ್ಲೇನಿದೆ, ಆಫೀಸ್ ಬಟನ್ ಬಗ್ಗೆ ನಾವು ಕಲಿಬೇಕು ಇವತ್ತು. ಓಕೆನಾ. ನೀವು ಇದೆ ಓಪನ್, ಸೇವ್ ಆ್ಯಸ್, ಪ್ರಿಂಟ್, ಪ್ರಿಪೇರ್, ಸೆಂಡ್, ಪಬ್ಲಿಷ್, ಕ್ಲೋಸ್. ಸೊ ಈ ಥರದ ಆಪ್ಷನ್ಸ್ ನಮಗೆ ಆಫೀಸ್ ಬಟನ್ ಒಳಗಡೆ ಸಿಗುತ್ತೆ. ಸೊ ಆಫೀಸ್ ಬಟನ್ನು ವಿಂಡೋಸ್ 7 ಆಗಿರ್ಬೋದು, ವಿಂಡೋಸ್ 8 ಆಗಿರ್ಬೋದು, ವಿಂಡೋಸ್ 10 ಆಗಿರ್ಬೋದು, ಯಾವುದೇ ಒಂದು ಅಪ್ಲಿಕೇಶನ್ ವರ್ಷನ್ ತೊಗೊಂಡ್ರೆ ಕೆಲಸ ಮಾತ್ರ ಒಂದೇ ಆಗಿರುತ್ತೆ, ಯಾವುದೇ ಚೇಂಜಸ್ ಇರಲ್ಲ. ಓಕೆನಾ. ಸೊ ಇಲ್ಲೇನಿದೆ, ನಾವು ಆಫೀಸ್ ಬಟನ್ ಸ್ಟಾರ್ಟ್ ಮಾಡೋಣ. ಇವಾಗ ಆಫೀಸ್ ಬಟನ್ ನ್ಯೂ ಅಂತಂದರೆ ಏನು. ಓಕೆನಾ. ನಾನು ಇಲ್ಲೊಂದಿಷ್ಟು ಪ್ಯಾರಾಗ್ರಾಫ್ ತೊಗೊಳ್ತಿದ್ದೀನಿ. ಓಕೆನಾ. ನ್ಯೂ ಪೇಜ್ ಅಂತಂದರೆ ನಾನು ನ್ಯೂ ಪೇಜ್ ಕ್ಲಿಕ್ ಮಾಡಿದ ತಕ್ಷಣ ಏನು ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಅಂತ ಬರ್ತದೆ. ಓಕೆನಾ. ಬ್ಲ್ಯಾಂಕ್ ಡಾಕ್ಯುಮೆಂಟ್ ಅಂತಂದರೆ ನಾವು ಇಲ್ಲಿ ಕ್ರಿಯೇಟ್ ಅಂತ ಆಪ್ಷನ್. ಸೊ ಬ್ಲ್ಯಾಂಕ್ ಡಾಕ್ಯುಮೆಂಟ್ ನನಗೊಂದು ಹೊಸ ಪೇಜನ್ನು ಸಿಕ್ತು. ಹೌದಾ. ಸೊ ನೆಕ್ಸ್ಟ್ ಇಲ್ಲಿ ಓಪನ್. ಸೊ ನಾನು ಇಲ್ಲೊಂದು ಫಾರ್ಮುಲಾ ಹಾಕಿ ಒಂದಿಷ್ಟು ಪ್ಯಾರನ್ನು ತೊಗೊಳ್ತೀನಿ. ಯಾಕಂದರೆ ಟೈಪ್ ಮಾಡ್ತಾ ಕುಂತ್ರೆ ಟೈಮ್ ಸಿಗೋದಿಲ್ಲ. ಸೊ ಒಂದು ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾನು ನಿಮಗೆ ಇಲ್ಲಿ ಒಂದಿಷ್ಟು ಟೆಕ್ಸ್ಟನ್ನು ಬರೆದಂಥದ್ದನ್ನು ಡಿಸ್ಪ್ಲೇ ಮಾಡ್ತೀನಿ. ಹೌದಾ. ಸೊ ಇದನ್ನು ಸೇವ್ ಮಾಡಬೇಕು, ಇದನ್ನು ಉಳಿಸ್ಕೋಬೇಕು ಅಂತಂದರೆ ನಾವಿಲ್ಲಿ ಸೇವ್ ಅಂತ ಆಪ್ಷನ್ ತೊಗೊಳ್ತೀವಿ. ಓಕೆ. ಸೇವ್ ಅಂತ ಬಂದಾಗ ಈ ಥರ ಒಂದು ನಮಗೆ ವಿಂಡೋವನ್ನು ಓಪನ್ ಆಗುತ್ತೆ. ಈ ವಿಂಡೋದೊಳಗಡೆ ಫೈಲ್ ನೇಮ್. ಓಕೆನಾ. ಫೈಲ್ ನೇಮ್ ಏನಂತ ಕೊಡ್ತಾ ಇದ್ದೀನಿ, ಸೊ ರಾಮು ಅಂತ ಕೊಡ್ತಾ ಇದ್ದೀನಿ. ಓಕೆನಾ. ರಾಮು ಅಥವಾ ಶ್ಯಾಮ್ ಅಂತ ಕೊಡ್ತೀನಿ. ಓಕೆನಾ. ಶ್ಯಾಮ್ ಅಂತ ಕೊಟ್ಟಿದ್ದೀನಿ. ಶ್ಯಾಮ್ ಅಂತ ಇಲ್ಲಿ ನಾನು ಫೈಲ್ ನೇಮನ್ನು ಕೊಟ್ಟಿದ್ದೀನಿ. ಸೊ ನಾವು ಇದನ್ನು ಎಲ್ಲಿ ಸೇವ್ ಮಾಡಬೇಕು ಅಂದರೆ ಎಲ್ಲಿ ಉಳಿಸ್ಕೋಬೇಕು. ಓಕೆನಾ. ಡೆಸ್ಕ್ಟಾಪ್ ಮೇಲೆ ಆಗಿರ್ಬೋದು ಅಥವಾ ಡೌನ್ಲೋಡ್ಸ್ ಆಗಿರ್ಬೋದು, ರೀಸೆಂಟ್. ಸಪೋಸ್ ನಾನು ಇಲ್ಲೊಂದು ಡೆಸ್ಕ್ಟಾಪ್ ಅಂತ ಆಪ್ಷನ್ ತೊಗೊಳ್ತೀನಿ. ಡೆಸ್ಕ್ಟಾಪ್ ಒಳಗಡೆ ಶ್ಯಾಮ್ ಅನ್ನೋದು ಫೈಲ್ ಸೇವ್ ಮಾಡ್ಕೊಳ್ತೀನಿ. ಓಕೆನಾ. ಈಗ ಇದು ಇಲ್ಲೊಳ್ಳೆ ಟೈಟಲ್ ಬಾರ್ ಒಳಗಡೆ ಶ್ಯಾಮ್ ಮೈಕ್ರೋಸಾಫ್ಟ್ ವರ್ಡ್ ಅಂತ ಬರ್ತದೆ. ನಾನು ಕ್ಲೋಸ್ ಮಾಡಿದೆ. ಕ್ಲೋಸ್ ಮಾಡಿದ ತಕ್ಷಣ ಇಲ್ಲಿ ಏನಾಯಿತು, ಶ್ಯಾಮ್ ಅನ್ನೋದು ನಮಗೆ ಒಂದು ಫೈಲನ್ನು ಡೆಸ್ಕ್ಟಾಪ್ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾ ಇದೆ. ಹೌದಾ. ಸೊ ಇದನ್ನೇನು ವಾಪಸ್ ಮೈಕ್ರೋಸಾಫ್ಟ್ ಇಲ್ಲಿ ಹೇಳಿದ್ನೆಲ್ಲ ವಿನ್ ವರ್ಡ್ ಅಂತ ಹಾಕ್ಕೊಂಡು ಟೈಪ್ ಮಾಡಿ ನಾವು ವಿನ್ ವರ್ಡ್ ಆಪ್ಷನ್ ಮೈಕ್ರೋಸಾಫ್ಟ್ ಆಫೀಸನ್ನು ಓಪನ್ ಮಾಡ್ಕೋಬೋದು. ಸೊ ಮತ್ತೆ ಬ್ಲ್ಯಾಂಕ್ ಬಂದಿದೆ. ನಾನು ಮಾಡಿದಂಥ ಅಂದರೆ ಶ್ಯಾಮ್ ಅನ್ನೋ ಫೈಲನ್ನು ಮಾಡಿದ್ದೀನಲ್ಲ ಅದನ್ನು ಓಪನ್ ಮಾಡ್ಕೋಬೇಕು. ಓಕೆನಾ. ಸೊ ಇಲ್ಲಿ ಓಪನ್ ಆಪ್ಷನ್ ತೊಗೊಂಡ ನಂತರ ನಾನು ಎಲ್ಲಿ ಸೇವ್ ಮಾಡಿದ್ದೆ, ಶ್ಯಾಮ್ ಅನ್ನೋದು ಡಾಕ್ಯುಮೆಂಟ್ ಎಲ್ಲಿ ಸೇವ್ ಮಾಡಿದ್ದೆ. ಸೊ ನಾನಿಲ್ಲಿ ಡೆಸ್ಕ್ಟಾಪ್ ಮೇಲ್ಗಡೆ, ಹೌದಾ, ಡೆಸ್ಕ್ಟಾಪ್ ಮೇಲ್ಗಡೆ ನಾನು ಶ್ಯಾಮ್ ಅನ್ನೋ ಫೈಲನ್ನು ಡಾಕ್ಯುಮೆಂಟನ್ನು ಸೇವ್ ಮಾಡಿರ್ತೀನಿ. ಸೊ ಅದನ್ನು ಓಪನ್ ಮಾಡ್ಕೋಬೇಕು. ಶ್ಯಾಮ್ ಅನ್ನೋದು ಇಲ್ಲಿದೆ. ಹೌದಾ. ಶ್ಯಾಮ್ ಅನ್ನೋದು ಡಿಸ್ಪ್ಲೇ ಆಗ್ತಾ ಇದೆ. ಇಲ್ಲಿ ಓಪನ್ ಆಪ್ಷನ್ ಇದೆ. ಈ ಓಪನ್ ಆಪ್ಷನನ್ನು ಮಾಡ್ಕೊಂಡಾಗೆ ನಾವು ಮಾಡಿದಂಥ ಫೈಲನ್ನು ಓಪನ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಏನಿದೆ, ಸೇವ್ ಆ್ಯಸ್ ಅಂದ್ರೇನು, ಸೇವು ಕೊಟ್ಟಿದ್ದಾರೆ ಮತ್ತು ಸೇವ್ ಆ್ಯಸನ್ನು ಕೊಟ್ಟಿದ್ದಾರೆ. ಯಾಕೆ? ಸೊ ಎರಡೂ ಕೆಲಸ ಸೇಮು. ಸೊ ಇಲ್ಲೇನು ಡಿಫ್ರೆನ್ಸ್ ಇದೆ ಅಂತಂದರೆ, ನಾನು ಏನು ಮಾಡ್ತಿದ್ದೀನಿ, ABCD ಟೈಪ್ ಮಾಡ್ತೀನಿ. ಓಕೆ. ABCD EFG HR JK LM NO P Q R S T U V W X Y Z. ಸೊ ಈ ಥರದ್ದನ್ನು ನಾನು ಅಲ್ಫಾಬೆಟ್ಸನ್ನು ಟೈಪ್ ಮಾಡ್ಕೊಂಡಿದ್ದೀನಲ್ಲ, ಒಂದು A to Z ಅನ್ನೋ ಅಲ್ಫಾಬೆಟನ್ನು ಟೈಪ್ ಮಾಡಿದ್ದೀನಿ. ಸೊ ಇದು ಸೇವ್ ಮಾಡ್ಕೋಬೇಕು ಅಂತಂದರೆ ನಾನು ಇಲ್ಲಿ ಏನು ಮಾಡ್ತೀನಿ, ಸೇವ್ ಆ್ಯಸ್ ಆಪ್ಷನ್ ಹೋಗ್ತೀನಿ. ಓಕೆನಾ. ಆಲ್ರೆಡಿ ಏನಿದೆ, ಫಸ್ಟ್ ಫೈಲು ಶ್ಯಾಮ್ ಅಂತಿದೆ. ಶ್ಯಾಮ್ ಇದ್ದಲ್ಲಿ ಏನು ಮಾಡ್ತೀನಿ, 01 ಅಂತ ಕೊಡ್ತೀನಿ. ಅಂದರೆ ಶ್ಯಾಮ್ ನನಗೆ ಶ್ಯಾಮ್ ಅನ್ನೋದು ಫೈಲ್ ಬೇಕು, ಮತ್ತು ಶ್ಯಾಮ್ 01 ಅಥವಾ 02 ಅಂತಾರ ನಮ್ಮ ಹೆಸರು ಕೊಡ್ತೀನಿ. ಸೊ ಸೇವ್ ಅಂತ ಹೇಳ್ತೀನಿ. ಓಕೆ. ಸೇವ್ ಅಂತ ಇಲ್ಲಿ ಆಪ್ಷನ್ ಇದೆ. ಸೇವ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಡೆಸ್ಕ್ಟಾಪ್ ಮೇಲ್ಗಡೆ ಶ್ಯಾಮು ಇದೆ ಮತ್ತು ಶ್ಯಾಮ್ ಅನ್ನೋದು ಕೂಡ ಇದೆ, ಶ್ಯಾಮ್ 2 ಅನ್ನೋದು ಕೂಡ ಫೈಲ್ ನಮಗೆ ಸಿಗುತ್ತೆ. ಓಕೆ ಗೈಸ್. ಸೊ ಇದಾದ ನಂತರ ನೆಕ್ಸ್ಟ್ ನಾವು ಮತ್ತೆ ಡೈರೆಕ್ಟಾಗಿ ಓಪನ್ ಮಾಡ್ಕೊಂಡ ನಂತರ ಇಲ್ಲೇನಿದೆ, ಓಪನ್ ಸೇವ್ ಆಸ್ ಆಯಿತು. ಸೊ ಶ್ಯಾಮ್ ಅನ್ನೋದು ಓಪನ್ ಮಾಡ್ಕೋಬೇಕು.
ಶ್ಯಾಮ್ 2 ಎಲ್ಲೇ ಡೆಸ್ಕ್ಟಾಪ್ ಮೇಲ್ಗಡೆ ಇರುವಂಥದ್ದು ಡಾಕ್ಯುಮೆಂಟನ್ನು ಓಪನ್ ಮಾಡಿಕೊಂಡೆ. ಶ್ಯಾಮ್ ಅನ್ನೋದು ಇಲ್ಲಿ ಶ್ಯಾಮ್ 2 ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟನ್ನು ಓಪನ್ ಆಯಿತು. ಓಕೆನಾ ಗೈಸ್? ಸೊ ನೆಕ್ಸ್ಟ್ ಏನಿದೆ, ಪ್ರಿಂಟ್ ಇದೆ. ಓಕೆ, ಪ್ರಿಂಟ್ ಆಪ್ಷನ್ ಒಳಗಡೆ ನಮಗೆ 3 ಸಿಗುತ್ತೆ. ಫಸ್ಟ್ ಒಂದು ಪ್ರಿಂಟ್ ಪ್ರಿವ್ಯೂ ಅಂತಂದರೆ ಅಂದರೆ ನಾವು ಪ್ರಿಂಟ್ ಹಾರ್ಡ್ ಕಾಪಿಯಾಗಿ ಹೊರಗೆ ತಗುವಂಥದ್ದು ಮಾಡೆಲ್ ಹೇಗಿರುತ್ತೆ ಅನ್ನೋದನ್ನು ನಾವಿಲ್ಲೇ ನೋಡ್ಬೋದು. ಓಕೆನಾ? ಸೊ ಇಲ್ಲಿ ಸ್ವಲ್ಪ ಜೂಮ್ ಮಾಡ್ಕೊಂಡು ನೋಡ್ಬೋದು ನಮ್ಗೆ ಯಾವ ಥರ ಬೇಕು. ಇಲ್ಲಿದೆಲ್ಲ. ಸೊ ಈ ಥರದ್ದೊಂದು ನಾವು ಹಾರ್ಡ್ ಕಾಪಿ ಯಾವ ಥರ ಬರುತ್ತೆ ಅನ್ನೋದನ್ನು ನಮಗೆ ನೋಡ್ಕೋಬೋದು. ಅದ್ರ ಬಗ್ಗೆ ಕ್ಲಿಯರಾಗಿ ನೆಕ್ಸ್ಟ್ ಕ್ಲಾಸ್ ಒಳಗೆ ಕೇಳೋಣ. ನೆಕ್ಸ್ಟ್ ಏನಿದೆ, ಇಲ್ಲಿ ಆಫೀಸ್ ಒಳಗೆ ಪ್ರಿಂಟ್ ಒಳಗಡೆ ಪ್ರಿಂಟ್ ಪ್ರಿವ್ಯೂ ಆಯಿತು. ಕ್ವಿಕ್ ಪ್ರಿಂಟ್ ಅಂತಂದರೆ ನಾವು ಆಲ್ರೆಡಿ ಒಂದು ಸೆಟ್ಟನ್ನು ತೆಗೆದಿದ್ವಿ, ಸೊ ಇನ್ನೊಂದು ಸೆಟ್ಟನ್ನು ಡೈರೆಕ್ಟಾಗಿ ಕೊಡ್ಬೋದು. ಸೊ ಕ್ವಿಕ್ ಪ್ರಿಂಟ್ ಒಳಗಡೆ ಸೊ ಇನ್ನೊಂದು ಪ್ರಿಂಟ್ ಆಪ್ಷನ್. ಓಕೆನಾ? ಇಲ್ಲಿ ಪ್ರಿಂಟ್ ಆಪ್ಷನ್ ಒಳಗಡೆ ಇಲ್ಲಿ ಏನಿದೆ, ನಿಮ್ಮ ಪ್ರಿಂಟರ್ ಇದೆ. ಸೊ ನಾವು ಯಾವುದನ್ನು ಇನ್ಸ್ಟಾಲೇಷನ್ ಮಾಡಿರ್ತೀವಿ ಪ್ರಿಂಟನ್ನು, ನಮ್ಮದು ಸಿಸ್ಟಮ್ಗೆ ಯಾವುದು ಕನೆಕ್ಟ್ ಇರುತ್ತೆ, ಯಾವುದು ಕಂಪನಿ HP ಆಗಿರ್ಬೋದು, ಡೆಲ್ ಆಗಿರ್ಬೋದು, ಅಥವಾ ಕ್ಯಾನ್ವಾಸ್ ಆಗಿರ್ಬೋದು, ಈ ಥರದ್ದು ಪ್ರಿಂಟರ್ಸನ್ನು ನಾವು ಕನೆಕ್ಟ್ ಮಾಡಿಕೊಂಡಾಗ ಸೊ ಇಲ್ಲಿ ಆ ಪ್ರಿಂಟರ್ ಹೆಸರನ್ನು ಕೊಡ್ಬೋದು, ಅಥವಾ ಆ ಪ್ರಿಂಟರ್ ಡೈರೆಕ್ಟ್ ನೇಮನ್ನು ತೆಗೆದುಕೊಳ್ಳುತ್ತೆ. ಸೊ ನೆಕ್ಸ್ಟ್ ಏನಿದೆ, ಪೇಜ್ ಇದೆ. ಆಮೇಲೆ ಕರೆಂಟ್ ಪೇಜ್, ಆಲ್ ಪೇಜ್ ಮೀನ್ಸ್ ಏನಾಗುತ್ತೆ, ನನ್ನೊಂದು 50 ಅಥವಾ 60 ಪೇಪರ್ಸ್ ಇದೆ. ಸೊ ಆಲ್ ಪೇಪರ್ಸ್ ಅಂದರೆ ಎಟ್ ಎ ಟೈಮ್ ನಾನು ಪೇಪರನ್ನು ಪ್ರಿಂಟ್ ತೆಗಿಬೋದು. ನೆಕ್ಸ್ಟ್ ಇಲ್ಲೇ ಕರೆಂಟ್ ಪೇಜ್ ಅಂತಿದೆ. ಹೋಗಿ ಕರೆಂಟ್ ಪೇಜ್ ಅಂದರೆ ಯಾವ ಪೇಜ್ ಆ್ಯಕ್ಟಿವ್ ಆಗಿರುತ್ತೆ ಆ ಪೇಜ್ ಮಾತ್ರ ಇಲ್ಲಿ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲೇ ಪೇಜಸ್ ಇದೆ. ಪೇಜಸ್ ಅಂತಂದರೆ ನಾವು ಒಂದು ಎಷ್ಟು 20 ಪೇಜ್ ಇದೆ, 10 ಪೇಜ್ ಒಳಗೆ ಪ್ರಿಂಟ್ ತೆಗಿಬೇಕು. ಮೀನ್ಸ್ ಫ್ರಂಟ್ ಬ್ಯಾಕ್, ಪೇಪರ್ ಅಂದ ತಕ್ಷಣ ನೀವು ಜೆರಾಕ್ಸ್ ಮಾಡಿಸೋ ಫ್ರಂಟ್ ಬ್ಯಾಕ್ ಇರುತ್ತಲ್ಲ ಗೈಸ್, ಆ ಥರ ಇಲ್ಲೂ ಕೂಡ ಪ್ರಿಂಟ್ ಒಳಗಡೆ ನಮಗೆ ಆಪ್ಷನ್ ಇರುತ್ತೆ. ಹೆಂಗೆ ಅಂದರೆ ಫ್ರಂಟ್ ಬ್ಯಾಕ್ ಫಸ್ಟ್ ಏನು ಮಾಡ್ತೀವಿ, ಬೆಸ ಸಂಖ್ಯೆಯನ್ನು ಹಾಕ್ತೀವಿ. ಬೆಸ ಸಂಖ್ಯೆ ಮೀನ್ಸ್ ಯಾವುದು, 1, ಇಲ್ಲಿ ಕಾಮ ಕಂಪಲ್ಸರಿ ಆಗಬೇಕು ಗೈಸ್. 1, 3, 5, 7, 9. ಸೊ ಈ ಥರದ್ದಾದಂಥದ್ದು ಬೆಸ ಸಂಖ್ಯೆ ಅಂತ ಕರಿತೀವಿ ನಾವು. ಬೆಸ ಸಂಖ್ಯೆ ಅಂತಂದಾಗ ಈ ನಂಬರಲ್ಲಿ ಯಾವ ಪೇಜ್ ಇರುತ್ತೆ ಆ ಪೇಜ್ ಮಾತ್ರ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಇದು ಆದ ನಂತರ ಪೇಪರನ್ನು ಒಳಸಿ ಹಾಕಿದ ನಂತರ ಇಲ್ಲೇ ನಾವು ಸಮಸಂಖ್ಯೆಯನ್ನು ಹಾಕಬೇಕು. ಹೌದಾ? ನೋಡಿ, ಸಮಸಂಖ್ಯೆಯನ್ನು ಹಾಕ್ಕೊಂತ ನಾವು ಪ್ರಿಂಟ್ ತೆಗಿಬೇಕು. ಸೊ ಈ ಥರದ್ದನ್ನು ನಾವು ಪ್ರಿಂಟನ್ನು ಆಪ್ಷನ್ ಯೂಸ್ ಮಾಡ್ಕೋಬೋದು. ಓಕೆ, ಸೊ ನೆಕ್ಸ್ಟ್ ಏನಿದೆ, ಇಲ್ಲಿ ಪ್ರಿಪೇರ್ ಅಂತಿದೆ. ಪ್ರಿಪೇರ್ ಮೀನ್ಸ್ ಇಲ್ಲಿ ಡಾಕ್ಯುಮೆಂಟನ್ನು ಲಾಕ್ ಮಾಡ್ಕೋಬೋದು. ಅಂದರೆ ಮಾಡಿದಂಥ ಫೈಲ್ಸನ್ನು ನಾವು ಸೀಕ್ರೆಟ್ ಆಗಿ ಇಡೋದಕ್ಕೆ ಅಥವಾ ಪಾಸ್ವರ್ಡ್ ಹಾಕಿ ಇಡೋದಕ್ಕೆ ನಾವು ಯೂಸ್ ಮಾಡ್ಕೋಬೋದು. ನೋಡೋಣ ಯಾವ ಥರ ಪಾಸ್ವರ್ಡ್ ಆಗಬೇಕಂತ. ನಾನು ಇಲ್ಲಿ ಕೇಳಿದೆ, ಏನು ಕರೆಕ್ಟ್ ಕಂಟೆಂಟ್ಸ್ ಆಫ್ ದಿಸ್ ಫೈಲ್ಸ್ ಅಂತ ಬಂದಿದೆ. ಪಾಸ್ವರ್ಡ್ 1, 2, 3 ಅಂತ ಹಾಕಿದ್ದೀನಿ. ಓಕೆನಾ? ಇದನ್ನು ಓಕೆ ಮಾಡಿದೆ. ಸೊ 3 ಓಕೆ ರೀಎಂಟರ್. ಸೊ ಇದನ್ನು ಕ್ಲೋಸ್ ಮಾಡಿದೆ. ಯಾವುದಿದು? ಪಾಸ್ವರ್ಡ್ ಹಾಕಿದ ತಕ್ಷಣ ಏನು ಮಾಡಬೇಕು, ನೀವು ಇಲ್ಲಿ ಸೇವ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ಲೋಸ್ ಮಾಡ್ಕೊಂಡ ನಂತರ ಶ್ಯಾಮ್ 2 ಅನ್ನೋದು. ಓಕೆನಾ? ಇಲ್ಲಿ ನೋಡಿ ಪಾಸ್ವರ್ಡ್ ಕೇಳ್ತಾ ಇದೆ. ಯೂಸರ್ ಹೆಸರು ಡೆಸ್ಕ್ಟಾಪ್ ಶ್ಯಾಮ್ 2 ಅನ್ನೋದು ನಾನು ಪಾಸ್ವರ್ಡ್ ಹಾಕಿದರೆ ಓಪನ್ ಆಗುತ್ತೆ, ಇಲ್ಲಾಂದರೆ ಓಪನ್ ಆಗಲ್ಲ. ಸಪೋಸ್ ಪಾಸ್ವರ್ಡ್ ನೀವೇ ಹಾಕಿರ್ತೀರಾ, ನೀವೇ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡಿದವರು ಮಾಲೀಕರಾಗಿರ್ತೀರಾ. ಸೊ ಪಾಸ್ವರ್ಡಲ್ಲಿ ಮರೆತಿದ್ದೇ ಒಂದು ವೇಳೆ ಆಗಿತ್ತು ಅಂದರೆ ನಿಮಗೂ ಕೂಡ ಫೈಲು ಓಪನ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ನೆನಪಿರುವಂಥ ಪಾಸ್ವರ್ಡು ಅಥವಾ ನೋಟ್ ಮಾಡಿಕೊಂಡು ಆ ಪಾಸ್ವರ್ಡನ್ನು ಕೊಡಿ, ಇಂಪಾರ್ಟೆಂಟ್ ಫೈಲ್. ಓಕೆನಾ? ಸೊ ಈ ಥರದ್ದು. ನೆಕ್ಸ್ಟ್ ಯಾವುದಿದೆ, ಸೆಂಡ್ ಇದೆ. ಸೆಂಡ್ ಅಂದರೆ ನಾವು ಡೈರೆಕ್ಟ್ ಫೈಲನ್ನು ಸೆಂಡ್ ಮಾಡ್ಕೋಬೋದು, ಡಾಕ್ಯುಮೆಂಟನ್ನು. ಪಬ್ಲಿಷ್ ಇದೆ. ಸೆಂಡ್ ನಾವು ಪ್ರೈವೇಟ್ ಮೇಲಿಗೆಲ್ಲ ಸೆಂಡ್ ಮಾಡ್ಕೋಬೋದು. ಪಬ್ಲಿಷ್ ಒಳಗಡೆ ಬ್ಲಾಗ್ ಆಗಿರ್ಬೋದು ಅಥವಾ ಒಂದು ವರ್ಕ್ ಸ್ಪೇಸ್ ಒಳಗಡೆ ನಾವು ಸರ್ವರ್ ಮ್ಯಾನೇಜ್ಮೆಂಟ್ಗೆ ಡಿಸ್ಪ್ಲೇ ಮಾಡುವಂಥದ್ದನ್ನು ಪಬ್ಲಿಷ್ ಅಂತ ಹೇಳ್ತೀವಿ. ಓಕೆನಾ? ಇದಾದ ನಂತರ ಕ್ಲೋಸ್ ಇದೆ. ಓಕೆನಾ? ಕಂಪ್ಲೀಟ್ ಆ ಒಂದು ಪೇಜ್ ನೀವು ಓಪನ್ ಮಾಡಿರ್ತೀವಿ, ಆ ಪೇಜಲ್ಲಿ ವರ್ಕ್ ಮಾಡಿರ್ತೀವಲ್ಲ, ಸೊ ಅದನ್ನು ಕಂಪ್ಲೀಟ್ ಕ್ಲೋಸ್ ಆಗಿರ್ಬೋದು. ಓಕೆನಾ? ಕಂಪ್ಲೀಟ್ ಮೈಕ್ರೋಸಾಫ್ಟ್ ವರ್ಡ್ ಕ್ಲೋಸ್ ಆಗಬೇಕು ಅಂತಂದರೆ ನಾವು ಇಲ್ಲೇ ಎಕ್ಸಿಟ್ಟು ಕೂಡ ಹೋಗ್ಬೋದು. ಎಕ್ಸಿಟ್ ವರ್ಡ್ ಅಂತಿದೆ, ಎಕ್ಸಿಟ್ ವರ್ಡಲ್ಲೂ ಕೂಡ ನಾವು ಹೋಗ್ಬೋದು. ನೆಕ್ಸ್ಟ್ ಇಲ್ಲ ಅಂತಂದರೆ ನಾವು ಕ್ಲೋಸ್ ಆದರೆ ಆಪ್ಷನ್ ತೊಗೋಬೋದು. ಓಕೆ ಗೈಸ್, ಇದು ಮುಂದಿನ ವೀಡಿಯೋ ನೋಡಬೇಕು ಅಂತಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ತಪ್ಪದೆ ಪ್ರೆಸ್ ಮಾಡಿ. ಯಾಕಂದರೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ನಿಮಗೂ ನೋಟಿಫಿಕೇಷನ್ ಬರಬೇಕು ಅಂದರೆ ನೀವು ಬೆಲ್ ಐಕಾನ್ ಪ್ರೆಸ್ ಮಾಡಲೇಬೇಕು, ಅವಶ್ಯ, ಅನಿವಾರ್ಯ. ಓಕೆನಾ? ಸೊ ಹಾಗಾಗಿ ನನ್ನ ವೀಡಿಯೋನ ನೋಡೋದಕ್ಕೆ ಧನ್ಯವಾದಗಳು. ತಪ್ಪಾದಲ್ಲಿ ನೀವು ಕಮೆಂಟ್ ಬಾಕ್ಸಲ್ಲಿ ಬರೆದು ಕಳಿಸ್ಬೋದು.